ಕಬ್ಬು ಬೆಂಬಲ ಬೆಲೆ ಕೇಂದ್ರದತ್ತ ಬೆರಳು ತೋರಿಸಿದ್ದಾರೆ ಸಚಿವರು. ಇನ್ನೇನು ನಿಮಗೆ ಮಾಡಕ್ಕೆ ಕೆಲಸ ಇಲ್ಲ. ಏನು ಹೇಳಿದ್ರು ಕೇಂದ್ರದತ್ತ ಬೆರಳು ತೋರಿಸಿ. ಕೇಂದ್ರದಿಂದ ದರ ಕೊಡಿಸುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ವಿಜಯಪುರದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರು ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಖಾನೆಗಳು ನಡೆಯಲು ರೈತರು ಕೂಡ ಸಹಕಾರ ಕೊಡಬೇಕು. ನಾಚಿಕೆ ಆಗಲ್ವೇನ್ರಿ ಶಿವಾನಂದ ಪಾಟೀಲ್ ಅವರ ಈ ಮಾತು ಹೇಳೋದಕ್ಕೆ? ಎಷ್ಟು ತಗೊಳ್ತೀರಾ ರೈತರು? ಎಷ್ಟು ಶ್ರೀ ಸಹಕಾರ ಕೊಡಬೇಕು ನಿಮಗೆ? ಎಷ್ಟು ಬಗ್ಗಬೇಕು ರೈತರು ನಿಮಗೆ? ಕಾರ್ಖಾನೆಗಳು ನಡೆಯೋದಕ್ಕೆ ರೈತರು ಸಹಕಾರ ಕೊಡಬೇಕು ಅಂತ ಹೇಳಿದಿರಲ್ಲ, ನಾಚಿಕೆ ಆಗಬೇಕು ಶಿವಾನಂದ ಪಾಟೀಲ್ ಅವರೇ. ಹಿರಿಯರಿದ್ದೀರಿ ನೀವು, ಗೌರವ ತರುವಂಥದ್ದಲ್ಲ ಆ ಮಾತು ನಿಮಗೆ. ರೈತರ ಹಿತ ಕಾಪಾಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತೀವಿ. ಆ ಕರ್ತವ್ಯನ ಮೊದಲು ಸರಿಯಾಗಿ ನಿಭಾಯಿಸಿ ಡಿಸಿಗಳ ನೇತೃತ್ವದಲ್ಲಿ ಸಮಸ್ಯೆ ಬಗೆಹರಿಸೋ ಕೆಲಸ ಮಾಡ್ತೀವಿ ಅಂತ ಹೇಳಿದಿರ. ಯಾಕೆ ಹೋರಾಟಗಳಾದ್ಮೇಲೆನೇ ನೀವು ಸಮಸ್ಯೆ ಬಗೆಹರಿಸಬೇಕಾ? ಹಾಗಾದ್ರೆ ಅದಕ್ಕಿಂತ ಮುಂಚೆ ನಿಮ್ಗಳಿಗೆ ಕಣ್ಣು ಕಿವಿ ಬಾಯಿ ಎಲ್ಲ ಮುಚ್ಕೊಂಡು ಕೂತಿರ್ತೀರಾ ನೀವು? ಕೇಳಿಸ್ಕೋಣ ಶಿವಾನಂದ ಪಾಟೀಲ್ರು ಏನ್ ಮಾತಾಡಿದ್ದಾರೆ ಅಂತ. ಸ್ವಲ್ಪ ರಿಕವರಿ ಕಡಿಮೆ ಇರುತ್ತೆ, ಕೃಷ್ಣಾ ನದಿಯಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ. ಇವೆರಡು ಬಿಟ್ಟು ಕಾವೇರಿ ಬೆಲ್ಟ್ನಲ್ಲಿ ಹೋದರೆ ಅಲ್ಲಿ ತೀರಾ ಕಡಿಮೆ ಬರ್ತದೆ. ಇದು ಹವಾಮಾನ ಮತ್ತು ಅದು ಮಣ್ಣಿನ ಗುಣಧರ್ಮದ ಮೇಲೆ ಆಗ್ತಕ್ಕಂಥ ವ್ಯತ್ಯಾಸ. ಒಂದು ಕಾರ್ಖಾನೆ ನಡಿಬೇಕಾದ್ರೆ ರೈತರು ಸಹಕಾರ ಕೊಡಬೇಕು, ಕಾರ್ಖಾನೆ ಮಾಲೀಕರು ಸಹಕಾರ ಕೊಡಲೇಬೇಕು. ಯಾಕಂದರೆ ಅವ್ರ ಮಧ್ಯೆ ಇರ್ತಕ್ಕಂಥ ಒಪ್ಪಂದದ ಪ್ರಕಾರ ದರ ನಿಗದಿ ಆಗ್ತದೆ. ಅಲ್ಲಿ ಇನ್ನೊಂದು ವ್ಯತ್ಯಾಸ ಏನಾಗ್ತದೆ, ಯಾವ ಕಾರ್ಖಾನೆ ಸಹಕಾರಿ ರಂಗದಲ್ಲಿ ಶೇರ್ ಮೇಲೆ ಯಾವುದೇ ಲಯಬಿಲಿಟಿ ಇಲ್ಲಾರ್ದೆ ಇದ್ದರೆ ಆ ಕಾರ್ಖಾನೆ ಸ್ವಲ್ಪ ಹೆಚ್ಚಿಗೆ ರೇಟು ಕೊಡ್ತದೆ. ಈಗ ಉದಾಹರಣೆ ನಮ್ಮ ಜಿಲ್ಲೆದೇ ನಂದಿ ಕಾರ್ಖಾನೆ ಇಡೀ ರಾಜ್ಯದೊಳಗೆ ಹೆಚ್ಚು ಕೊಟ್ಟಿರ್ತಕ್ಕಂಥ ಅನೇಕ ಬಾರಿ ನಿದರ್ಶನ ಇದೆ. ಯಾಕಂದರೆ ಅದು ಡೆಟ್ ಫ್ರೀ ಆಗಿತ್ತು. ಈಗ ಯಾರು ಸಾಲ ತಗೊಂಡು ಕಾರ್ಖಾನೆ ನಡೆಸ್ತಾ ಇರ್ತಾರೆ ಅವ್ರಿಗೂ ಕೂಡ ಸಮಸ್ಯೆ ಇರ್ತವೆ. ಯಾಕಂದರೆ ಒಂದು ಪ್ರಾಜೆಕ್ಟ್ ಆಗಬೇಕಾದ್ರೆ ಅವ್ರು 400 ಕೋಟಿ 300 ಕೋಟಿ 500 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಲಾಭ ಕೊಡಬೇಕನ್ನೋ ನಮ್ಮ ಉದ್ದೇಶ ಯಾವತ್ತೂ ಇಲ್ಲ. ಹೆಚ್ಚಿಗೆ ರೈತರನ್ನೇ ಕಾಪಾಡ್ತಕ್ಕಂಥ ಒಂದು ಉದ್ದೇಶ ನಮ್ಮ ಸರ್ಕಾರಕ್ಕೆ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆ ದಿಸೆಯಲ್ಲಿ ನಾವು ಇಡೀ ಎಲ್ಲ ರಾಜ್ಯದ ಎಲ್ಲೆಲ್ಲಿ ಕಾರ್ಖಾನೆಗಳದಾವೆ, ಯಾವ ಜಿಲ್ಲೆಯಲ್ಲಿ ಆಯಾ ಡಿಸಿಗಳಿಗೆ ಮತ್ತು ಕಾರ್ಖಾನೆ ಮಾಲೀಕರ ಮಧ್ಯೆ ಅವ್ರು ಮಾತನಾಡಿಕೊಂಡು ಒಂದು ಬಗೆಹರಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಾವು ಜಾರಿ ಇಟ್ಟಿದ್ವಿ. ಆ ಪ್ರಕ್ರಿಯೆ ಪ್ರಕಾರ ಎಲ್ಲ ಕಾರ್ಖಾನೆಗಳು ಇವತ್ತು ರಾಜ್ಯದಲ್ಲಿ ಅಲ್ಲೆಲ್ಲಿ ಚಾಲೂ ಆಗಿಬಿಟ್ಟಿದ್ದಾವೆ. ಕೇಂದ್ರ ಸರ್ಕಾರ ಯಾವುದ್ರ ಬಗ್ಗೆ ಮಾತಾಡಬೇಕು ಅದನ್ನ ಬಿಟ್ಟು ಏನು ಅಗತ್ಯ ಇಲ್ವೋ ಅದನ್ನ ಮಾತಾಡ್ತಾ ಇದ್ರು ಶಿವಾನಂದ ಪಾಟೀಲ್ ಅವರು. ನಿಮ್ಮ ರಾಜ್ಯ ಸರ್ಕಾರಕ್ಕೆ ಅಥವಾ ಯಾವುದೇ ರಾಜ್ಯ ಸರ್ಕಾರಗಳಿಗೆ ರೈತರ ಹಿತ ಕಾಯುವಂಥ ಮನಸ್ಸಿದ್ರೆ ರೈತರ ಪರ ರೈತರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಿರಲ್ಲ. ಈಗ 2800 ರೂಪಾಯಿಂದ 3100 ರೂಪಾಯಿವರೆಗೂ ಇವಾಗಿದೆ ಬೆಂಬಲ ಬೆಲೆ. 3500 ಮಾಡಿ ಅಂತ ಕೇಳ್ತಾರೆ. 300 ರೂಪಾಯಿ ಕೊಡಿ ಎಕ್ಸ್ಟ್ರಾ, ಏನಾಗುತ್ತೆ? ನಮ್ಮ ರಾಜ್ಯದ ರೈತರು ತಾನೇ ಕೇಳ್ತಾ ಇರೋದು, ಅವ್ರೇನು ಬೇರೆ ರಾಜ್ಯದವ್ರು ಯಾರೋ ಏನು ಕೇಳ್ತಾ ಇಲ್ವಲ್ಲ. ವಾಪಸ್ ಅದು ನಿಮಗೆ ಲಾಭ. ವಲ್ಲ ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ ಸಿದ್ದಗೌಡ ಮೋದಗ ಅವರಿದ್ದಾರೆ, ರಾಜ್ಯಾಧ್ಯಕ್ಷರು ಭಾರತೀಯ ಕೃಷಿಕ ಸಮಾಜ. ನಮಸ್ತೆ ಸಿದ್ದಗೌಡ್ರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಜೊತೆಗೆ ಬಿಜೆಪಿ ವಕ್ತಾರರು ಯದುಕುಮಾರ್ ಗೌಡ್ರಿದ್ದಾರೆ. ಯದುಕುಮಾರ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ನಮ್ಮ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರ ಬಳಿ ಮಾತನಾಡ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಸಿದ್ದಗೌಡ್ರೆ, ಈಗ ರಾಜ್ಯ ಸರ್ಕಾರದ ವಿರುದ್ಧ ಕಬ್ಬು ಬೆಳೆಗಾರರು ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಒಂದು 6 ದಿನಗಳಿಂದಲೂ ಕೂಡ ಬೆಂಬಲ ಬೆಲೆ ನಿಗದಿ ಮಾಡಬೇಕು 3500 ರೂಪಾಯಿ ಅಂತ ಹೇಳಿ ಉತ್ತರ ಕರ್ನಾಟಕದ ಹಲವು ಕಡೆಗಳಲ್ಲಿ ಹೋರಾಟ ನಡೀತಾ ಇದೆ. ಆದ್ರೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಗಮನ ಹರಿಸ್ತಾ ಇಲ್ಲ ಅನ್ನೋದು ನಮ್ಮ ವಾದ. ಆದ್ರೆ ರೈತರ ಪರ ನಿಂತ್ಕೊಳ್ಬೇಕು, ರೈತರ ಆಶಯಗಳನ್ನ ಈಡೇರಿಸಬೇಕು, ಕುತ್ಕೊಂಡು ಮಾತಾಡಬೇಕು ಅನ್ನೋದು ಕೂಡ ಇದೆ. ಸೊ ಏನ್ ಹೇಳ್ತೀರಿ ವಿಚಾರವಾಗಿ? ಇಲ್ಲಿ ಮಾನ್ಯ ಪ್ರಶ್ನೆನೂ ಸಚಿವರ ಹತ್ರ ಇದೆ, ಉತ್ತರನೂ ಸಚಿವರ ಹತ್ರ ಇದೆ ಮೇಡಮ್. ಕಬ್ಬಿನ ಹೋರಾಟದ ಸಂಬಂಧಾಗಿ ನಾವು ಪ್ರತಿ ವರ್ಷ ಬೀದಿ ಬಿದ್ದು ಹೋರಾಟ ಮಾಡುವಂಥದ್ದು ಅನಿವಾರ್ಯತೆ ನಮ್ಮಲ್ಲಿ ಬಂದಿದೆ. ಎರಡನೇದಾಗಿ 2013ರಲ್ಲಿ ಬಂದಂತ ಕರ್ನಾಟಕ ಕಬ್ಬು ನಿಯಂತ್ರಣ ಮಂಡಳಿ ಹಲ್ಲು ಕಿತ್ತು ಹಾವಳಿ ಅಂತಾಗಿದೆ. ಇದು ಸರ್ಕಾರಕ್ಕೆ ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆ ಮತ್ತು ಖಾಸಗಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಒಂದು ಆಹಾರ ಆಗಿದೆ. ಇದು ಮಾಡಿದಂತ ನಿಯಮಾವಳಿಯನ್ನ ಗಾಳಿಗೆ ತೋರಿ ಕಾರ್ಖಾನೆ ಮಾಲೀಕರಿಗೆ ಬೇಕಾದಂತ ನಿಯಮಗಳನ್ನ ಬದಲಾವಣೆ ಮಾಡಿಕೊಂಡು ಇದು ಒಂದು ಶಾಸನಬದ್ಧ ಸಮಿತಿಯನ್ನ ಕೂಡ ಅವರು ಅದನ್ನ ಅವಹೇಳನ ಮಾಡುವಂತಹ ಪ್ರಸ್ತಾವ ಬಿಡೋದು ಬಹಳ ಖಂಡನೀಯ ಅನ್ನಂಥದ್ದು. ಎರಡನೇದಾಗಿ ಮಾನ್ಯ ಸಚಿವರು ಮಾತಾಡುವಂತ ಮಾತನ್ನ ಕೇಳಿದ್ವಿ. ಅವ್ರು ಬಂಡವಾಳ ಹಾಕಿರ್ತಾರ, ಅದು ಬಂಡವಾಳ ಹಾಕಿದ್ದ ಕರೆ ಅವರು ಲಾಭ ತಗೊಳ್ಬೇಕು. ಲಾಭ ತಗೊಳ್ಳುವಂತ ಅದಕ್ಕೊಂದು ಇತಿಮಿತಿ ಇರ್ತದೆ.
ನೀವು ಸಕ್ಕರೆ ಕಾರ್ಖಾನೆ ಇಲಾಖೆ ಆದ ಅವ್ರ ಲಾಭ ತಗೋಬೇಕಾರ ಸಕ್ಕರೆ ಕಾರ್ಖಾನೆ ಏನಿದೆ ಗಂಟಿ ಬರ್ಸಾಕಿದ್ಯಾ ಇಲ್ಲಿ ಇಲ್ಲ ಸರ್ಕಾರದಲ್ಲಿ? ಪ್ರತಿ ವರ್ಷ ಸಕ್ಕರೆ ಕಾರ್ಖಾನೆಯಿಂದ ಆಗ್ತಕ್ಕಂತ ಹಾನಿ ರೈತರಿಗೆ ಎಷ್ಟು ಆಗ್ತಿದೆ ಅನ್ನೋ ಅಂದಾಜು ಗೊತ್ತಿಲ್ಲ. ಹಲೋ, ಹೇಳಿ 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 ಕೇಳಿಸ್ತಾ ಇದೆ. ಇನ್ನೊಂದು ಏನಾಗ್ತಿದೆ ಅಂತ ಇವ್ರು ಯಾರಿಗೂ ಸಕ್ಕರೆ ಮತ್ತು ಸಕ್ಕರೆ ಉದ್ಯಮ ಉತ್ಪಾದನೆ ಅನ್ನೋದು ಬಿಟ್ಟು ಇವ್ರಿಗೆ ಸಕ್ಕರೆ ಸೈನ್ಸ್ ಬಗ್ಗೆ ಯಾರಿಗೂ ನಾಲೆಜ್ ಇಲ್ಲ. ಬಹಳ ಜನರಿಗೆ ಇಳುವರಿ ಬಗ್ಗೆ ಮಾಹಿತಿ ಇಲ್ಲ. ಬಹಳ ಜನರಿಗೆ ಸಕ್ಕರೆ ಉತ್ಪಾದನೆ ಅದು ಉದ್ಯಮ ಬಗ್ಗೆ ಏನಿದೆ ಅಂತ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ. ಕೇವಲ ಬೆಂಬಲ ಬೆಲೆ ಅಲ್ಲ ಮೇಡಮ್, ಇದು ನಮ್ಮ ಹಕ್ಕು. ಬೆಂಬಲ ಬೆಲೆ ಅಲ್ಲ, ನಮ್ಮ ಹಕ್ಕು. ನಮ್ಮ ಕಬ್ಬಿಗೆ ಬೆಳೆದಂತ ಆಹಾರ ಬೆಲೆಯನ್ನ ನಾವು ನ್ಯಾಯಸಮ್ಮತವಾಗಿ ಕೇಳ್ತಾ ಇದ್ದೀವಿ. ಎರಡನೇದಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ ಇವರು 10.25 ಇಳುವರಿ ಆಧಾರ ಮೇಲೆ ದರ ನಿಗದಿ ಮಾಡೋದು ಮೊದಲೇ ತಪ್ಪು. ನಮಗೆ ಬೇಕಾಗಿರೋದು 9.5 ರಿಕವರಿ ಆಧಾರ ಮೇಲಿಂದ ದರ ನಿಗದಿ ಮಾಡ್ಕೋಬೇಕಾಗಿತ್ತು. ಇವರು 10.25 ಕೊಡೋದ್ರ ಮುಖಾಂತರ ಇಲ್ಲಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಕೂಡ ಕಡಿಮೆ ತೋರಿಸೋದ್ರ ಮುಖಾಂತರ ಕಾರ್ಖಾನೆಯವರು ತಮ್ಮ ಲಾಭಕ್ಕೆ ಹೆಚ್ಚು ಅಂಟಿಕೊಂಡಿದ್ದಾರೆ. ಇನ್ನೊಂದು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಸಲಹೆಗಾರಂತ ಸಿ ರಂಗರಾಜನ್ ಅವರು ಒಂದು ವರದಿ ಕೊಡ್ತಾರೆ. ಸಕ್ಕರೆ ಕಾರ್ಖಾನೆಯಲ್ಲಿ ಉಪ ಉತ್ಪಾದನೆ ಬರ್ತಕ್ಕಂಥ ಆದಾಯದಲ್ಲಿ 70-30 ಅನುಪಾತದಲ್ಲಿ ರೆವೆನ್ಯೂ ಶೇರಿಂಗ್ ಫಾರ್ಮುಲಾ ತಯಾರು ಮಾಡಿಕೊಡ್ತಾರೆ. ಅದ್ರಾಗೂ ರೈತರು ಲಾಭ ಕೊಡಂಗಿಲ್ಲ. ಇದ್ರ ಬಗ್ಗೆ ಏನು ಇವತ್ತು ಸಕ್ಕರೆ ಕಾರ್ಖಾನೆಗಳು ಯಾವುದೇ ವಿರೋಧ ಪಕ್ಷ ಇರಲಿ ಅಥವಾ ಆಡಳಿತ ಪಕ್ಷದಲ್ಲಿ ಯಾವುದೇ ಪಕ್ಷ ಆಡಳಿತಕ್ಕೆ ಬಂದರೂ ಕೂಡ ಅವ್ರದೇ ಪಕ್ಷಗಳ MLAಗಳು ಶಾಸಕರು MP ಗಳು ಸಚಿವರು ಇವ್ರ ಕೈಯಾಗದಾವ. ಮತ್ತೆ ಇತ್ತೀಚಲಾಗಿ ಎರಡು ಅವಧಿಯಲ್ಲಿ ನೋಡ್ಬೇಕಾದ್ರೆ ಅವರ ಶಾಸಕರ ಸಂಸದರ ಮಂತ್ರಿಗಳ ಹಿಂಬಾಲಕರು ಯಾರು ಇರ್ತಾರೋ ಅವ್ರ ಕೈಯಲ್ಲಿ ಸಹಕಾರ ಸಕ್ಕರೆ ಕಾರ್ಖಾನೆಯಿಂದ ರೈತರು ಏನಾಗಿದೆ ಅಂತ ತುಂಬಾ ಸಂಕಷ್ಟಕ್ಕೆ ಸಿಲುಕುವಂತ ವ್ಯವಸ್ಥೆನ ಸರ್ಕಾರ ಮಾಡ್ತಿದೆ. ನಾವು ನೇರವಾಗಿ ಸರ್ಕಾರ ಮೇಲೆ ನಾವು ಆಪಾದನೆ ಮಾಡ್ತಕ್ಕಂಥವ್ರು. ಸರ್ಕಾರ ಯಾಕೆ ಇವ್ರ ಬಗ್ಗೆ ನೀವು ಮೂಗು ದರ ಹಾಕಬೇಕು? ಈ ಪ್ರತಿ ವರ್ಷ ಜಿಲ್ಲಾಧಿಕಾರಿಗಳಿಗೆ ನವೀಕರಣ ಮಾಡುವಂತ ಅವಕಾಶ ಇದೆ. ನವೀಕರಣ ಮಾಡುವಾಗ ಹೇಳಬೇಕಾಗಿತ್ತು ನಿಮ್ಮ ಮಾನದಂಡ ಏನು, ಸರ್ಕಾರ ನಿಯಮಗಳನ್ನು ಯಾರು ಸರಿಯಾಗಿ ಪಾಲಿಸಿದಿರಿ, ಯಾರು ಕಡ್ಡಾಯವಾಗಿ ಕೊಟ್ಟಿದ್ದೀರಿ, ರೈತರಿಗೆ ಏನು ಅನ್ಯಾಯ ಆಗಿದೆ ಪರಿಶೀಲನೆ ಮಾಡ್ಕೊಂಡು ನವೀಕರಣ ಮಾಡಬೇಕಾಗಿತ್ತು. ನವೀಕರಣ ಮಾಡತಕ್ಕಂಥ ಜಿಲ್ಲಾಧಿಕಾರಿಗಳು ಇವತ್ತು ಸರ್ಕಾರ ಮತ್ತು ಕಾರ್ಖಾನೆ ಮತ್ತು ರೈತರ ಮಧ್ಯೆ ಒಂದು ಏನು ರಾಜಿ ಸಂಧಾನ ಮಾಡಕ್ ಬರ್ತಾರಪ್ಪ ಅಂದ್ರೆ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದೀವಿ. ಕೇಳ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ಲಿಕ್ಕೆ ಜಿಲ್ಲಾಡಳಿತ ಬರೀ ನಾವು ಶಾಂತಿ ಸಭೆ ಮಾಡಿದೇವಿ, ವ್ಯವಸ್ಥೆ ಮಾಡಿದೇವಿ. ಸರ್ಕಾರ ಅಂದ್ರೆ ಸರ್ಕಾರ ಮತ್ತು ರೈತರ ನಡುವೆ ಇವರು ಏನ್ ಮಾಡ್ತಾರೆ ಪೋಸ್ಟ್ಮನ್ ಕೆಲಸ ಮಾಡ್ತಾ ಇದಾರೆ. ಇದು ಸರಿಯಾದಂತ ಕ್ರಮ ಅಲ್ಲ. ನೀವತ್ತು ನಿಜವಾಗಿ ನೀವು ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಇದನ್ನು ಶಾಸನಬದ್ಧ ಕಮಿಟಿ ಮಾಡಿದ್ರಿ. ಶಾಸನಬದ್ಧ ಕಮಿಟಿ ಏನು? ಇವು ನಮ್ ರೊಕ್ಕಲೆ ನಾವು ಬರ್ತೀವಿ, ನಮ್ ರೊಕ್ಕಲೆ ನಾವು ಹೋಗ್ತೀವಿ. ಒಂದು ತಿಂಗಳಿಗೆ ಒಂದು ಸಭೆ ಮಾಡಕ್ಕೆ ಏನ್ ಕಷ್ಟ ಇವರಿಗೆ? ಕಬ್ಬು ಸೀಸನ್ ಬಂದಾಗ ಎರಡು ಸಭೆ ಮಾಡ್ತಾರೆ. ಕರ್ನಾಟಕ ಕಬ್ಬು ನಿಯಂತ್ರಣ ಮಂಡಳಿ ಅದಕ್ಕೊಬ್ಬ IAS ಅಧಿಕಾರಿ ಅರ್ಥ ಮಾಡ್ಕೊಂಡು ದಯವಿಟ್ಟದ್ರಿಂದ ಈ ತಮ್ಮ ಮೀಡಿಯಾ ಮುಂದೆ ಸರ್ಕಾರ ಕೇಳಕ್ ಇಚ್ಛಾ ಪಡ್ತಾ ಇದ್ರೆ ಒಬ್ಬ ಮೋಸ್ಟ್ ಸೀನಿಯರ್ IAS ಅಧಿಕಾರಿನ ಕಬ್ಬು ನಿಯಂತ್ರಣ ಆಯುಕ್ತರನ್ನ ನೇಮಕ ಮಾಡ್ತೀರಿ. ಇದ್ರ ಅರ್ಥ ಏನು? ಅವ್ರಿಗೆ ಅಧಿಕಾರನೇ ಇಲ್ಲ. ಅಧಿಕಾರನ ನೀವು ಹಲ್ಲಕ್ಕಿಂತ ಹಾಳನಂಗೆ ಮಾಡ್ಕೊಂಡು ಅಲ್ಲಿ ಕೂಡಿಸ್ಬಿಟ್ಟಿದ್ದೀರಪ್ಪ, ಅದೇ ತಪ್ಪಾಗ್ತದೆ. ಇದು ಅದಕ್ಕಾಗಿ ನಮ್ಗೆ ಅನ್ಯಾಯ ಆಗ್ತದೆ, ತೊಂದರೆ ಆಗ್ತಾ ಇದೆ. ಸರ್ಕಾರ ನೋಡಿ, ಕೇಂದ್ರ ಸರ್ಕಾರ ಈಗಾಗಲೇ 5/6/2025 ತಮ್ಮ ರೂಪುರೇಷೆಯನ್ನು ಕೊಟ್ಟು ಕಳಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕಬ್ಬು ನಿಯಂತ್ರಣ ಮಂಡಳಿ ಅಂತ ಒಂದು ಮಂಡಳಿ ಇದೆ. ಇದಕ್ಕೆ ಆದಂತ ಒಂದು ಪ್ರವೃತ್ತವಾದ ಅಧಿಕಾರ ಮೇಲಿಂದ ಕೇಂದ್ರ ಸರ್ಕಾರ ನಿಗದಿ ಮಾಡಿದಂತ FRP ಮೇಲೆ ಇವರು ಹಣ ನಿಗದಿ ಮಾಡ್ಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಇನ್ನಾದ್ರೂ ಸರ್ಕಾರ ಇದನ್ನ ಗಮನ ಹರಿಸಬೇಕು. ನೀವು ಮಾಲಕರ ಸಂಧಾನ ಮಾಡಬೇಕಾಗಿಲ್ಲ. ಸರ್ಕಾರದಿಂದ ನಿಮ್ಗೆ ಹೇಳ್ತಾನೆ, ಸಕ್ಕರೆ ಉದ್ಯಮ, ಕಬ್ಬು ಉದ್ಯಮ ಎಲ್ಲ ಸೇರಿಕೊಂಡು ಇವತ್ತು ಕರ್ನಾಟಕ ಸರ್ಕಾರ ಸುಮಾರು 90,000 ಕೋಟಿ ರೂಪಾಯಿ ಉದ್ಯಮನ ಸ್ಥಾಪನೆ ಮಾಡ್ತಕ್ಕಂಥದ್ದು. ನೀವು ಪ್ರತಿ ವರ್ಷ ಎಕ್ಸೈಸ್ ಎಷ್ಟು ಕೊಡ್ತೀರಿ? ನೀವು ಈ ವರ್ಷ 2025-26ನೇ ಸಾಲಿನಲ್ಲಿ ಸುಮಾರು 40,000 ರೂಪಾಯಿ ರಾಜಸ್ವ ಸಂಗ್ರಹ ಮಾಡಕ್ ಅಬಕಾರಿ ಈಗ ಸಿದ್ಧಗೌಡ್ರೆ, ಈಗ ಒಂದ್ ನಿಮಿಷ ಸಿದ್ಧಗೌಡ್ರೆ, ಈಗ ಹಾಲಿ ಈಗ 2,800ರಿಂದ 3,100 ತನಕ ಇರುವಂತ ಬೆಂಬಲ ಬೆಲೆಯನ್ನ ಜಾಸ್ತಿ ಮಾಡಕ್ ಹೇಳ್ತಾ ಇದ್ದಾರೆ. ಸರ್ಕಾರ ಏನ್ ಹೇಳ್ತಾ ಇದೆ ಇವಾಗ? ಮೇಡಮ್ ಇವ್ರು ಹೇಳ್ತಲ್ಲ, ಇವರು ವ್ಯಾಪಾರ ಮಾಡ್ತಾ ಇದಾರೆ ರೈತರ ಜೊತೆ, ಬಾರ್ಗೇನಿಂಗ್ ಮಾಡ್ತಾ ಇದಾರೆ. ನಾಟ್ ಇಂಟ್ರೆಸ್ಟೆಡ್ ಬಾರ್ಗೇನಿಂಗ್. ರೈತರ ಮೇಲೆ ಬಾರ್ಗೇನಿಂಗ್ ಮಾಡೋದು. ನಾವು ದುಡ್ದಂತ ಬೆಳೆಗೆ ನಾವು ಕಷ್ಟಪಟ್ಟು ಬೆಲೆ ಕೇಳ್ತಾ ಇದ್ದೇವೆ, ಹೊರತಾಗಿ ಸಹಾಯಧನ ಕೇಳ್ತಾ ಇಲ್ಲ. ನೀವು ನಾವು ಬೇಡಿದಂತ ದರವನ್ನ ನೀವು ಕೊಟ್ರೆ ನಿಮ್ಮಿಂದ ಯಾವ ಸಬ್ಸಿಡಿ ಆಗಲಿ ಉಚಿತ ನಮ್ಗೆ ಏನು ಬೇಕಾಗಿಲ್ಲ. ನಾವು ಕಷ್ಟಪಟ್ಟದಕ್ಕೆ ನಮಗ್ ಬೇಕಾಗಿಲ್ಲ. ಆ ಬೆಲೆ ಆ ದರವನ್ನ ನೀವು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ನೋಡಿ, ನಿನ್ನೆ ಗುರ್ಲಾಪುರದಲ್ಲಿ ಒಬ್ಬ ಯುವಕ ವಿಷಪ್ರಾಶನ ಮಾಡ್ಕೊಂಡು ಅಂತ ಒಂದು ರೈತನ ಕಳ್ಕೊಂಡ್ರೆ ಕುಟುಂಬದ ಹಿನ್ನೆಲೆ ಮಾತಾಡ್ತೀನಿ, ನಾನು ನಿಮ್ಮ ಹತ್ರ ಮಾತನಾಡಿಸ್ತೀನಿ.